Hello guys, very good morning. So welcome back to Lakshmi Lokesh YouTube channel. ಸೊ ವೆದರು ತುಂಬ ಚಳಿ ಇದೆ. ಅಂಗಡಿಯಿಂದ ಈಗಷ್ಟೇ ಬಂದಿದ್ದೀನಿ. ಯಾಕೋ ತುಂಬ ಚಳಿ ಚಳಿ ಆಗ್ತಾ ಇತ್ತು. ಸ್ವಲ್ಪ ತಲೆ ಕೂಡ ನೋವ್ತಾ ಇದೆ. ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಕಾಫಿಗೆ ಆ್ಯಕ್ಚುಲಿ ನಂತರ ಯಾರ್ಯಾರಿಗೆ ಅಭ್ಯಾಸ ಇದೆಯೋ ನನಗೆ ಗೊತ್ತಿಲ್ಲ. ನನಗಂತೂ ಒಂದು ಚಳಿ ಅಥವಾ ಏನಾದರೂ ವೆದರು ತುಂಬ ಕೋಲ್ಡ್ ಆಗಿದ್ರೆ ಈ ಥರ ಟೈಮಲ್ಲಿ ಸೊ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅನ್ನೋದು ಒಂದು ಹುಚ್ಚು. ಸೊ ಕಾಫಿ ಜೊತೆ ಒಂದು ಬ್ರೆಡ್ ಇದೆ, ಒಂದು ಸ್ವಲ್ಪ ಬ್ರೆಡ್ ತೊಗೋತೀನಿ. ಎಲ್ರಿಗೂ ಏನೇನೋ ಹುಚ್ಚಿರುತ್ತೆ, ನನಗೊಂಥರ ಡಿಫ್ರೆಂಟಾಗಿ ಹುಚ್ಚಿದೆ. ಸೊ ಕಾಫಿ ಅಂತೂ ರೆಡಿ ಆಗಿದೆ. ಸೊ ಕಾಫಿ ತುಂಬ ಬಿಸಿ ಬಿಸಿ ಇದೆ. ಆಹಾ, ಈ ಚಳಿಗೆ ಕುಡಿತಾ ಇದ್ರೆ ಕತೆನೇ ಬೇರೆ. ಸೊ ಇನ್ನು ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ. ಋತ್ವಿಕ್ನ ಅಂಗಡಿಯಿಂದ ಕರ್ಕೊಂಬಂದು ಗಷ್ಟೇ ಮಲಗಿಸಿದ್ದೀನಿ. ಅವನು ಕೂಡ ಮಲಗಿದ್ದಾನೆ. ನಾನು ಆ್ಯಕ್ಚುಲಿ ಇವತ್ತು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಲೋಕಿದು ಗೋಲ್ಡ್ ಕಲೆಕ್ಷನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ತುಂಬ ಚಳಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ. ಸೊ ನೀವು ನನ್ನಂಗೆ ಯಾರಾದರೂ ಕಾಫಿ ಪ್ರಿಯರ್ ಇದ್ದೀರಾ ಕಮೆಂಟ್ ಮಾಡಿ. ನಾನಂತೂ ಆ್ಯಕ್ಚುಲಿ ಬೇರೆ ಟೈಮಲ್ಲಿ ನಾನು ಅಷ್ಟು ಕುಡಿಯೋಲ್ಲ ಕಾಫಿ, ಅಷ್ಟು ಏನು ಇದೆಲ್ಲ. ಬಟ್ ಈ ಥರ ಚಳೀಲಿ ಯಾಕೋ ಗೊತ್ತಿಲ್ಲ, ನನಗೆ ಕಾಫಿ ತುಂಬಾ ಮಸ್ಟ್ ಬೇಕು ಅಂತ ಅನಿಸುತ್ತೆ. ಹೊರಗಡೆ ನಿಮಗೆ ನೀವೇ ನೋಡಿದ್ದೀರಾ ಎಷ್ಟು ಚಳಿ ಇದೆ ಅಂತ. ಕಾಫಿ ಕುಡಿತಿದ್ರೆ ಸ್ವರ್ಗ ಬೇರೆದ್ರಲ್ಲಿದೆ. ಸೊ ನೋಡ್ಬೋದು ಹೋಗಿ ಹೆಂಗೆ ಹೋಗ್ತಾ ಇದೆ ನೋಡಿ, ಬಿಸಿ ಬಿಸಿ ಕಾಫಿ ಯಾರಿಗೆಲ್ಲ ಬೇಕು. ಹಾಗೆ ನಾನು ಇನ್ನೊಂದು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಯಾರೆಲ್ಲ ಅರಸೀಕೆರೆ ಹತ್ರ ಅಥವಾ ಗಣಸಿಲಿದ್ದೀರೋ, ಸೊ ಯಾರಾದರೂ ಸೈಟ್ ನೋಡ್ತಿದ್ರೆ ಒಂದು ಸೈಟ್ ಸೇಲ್ಗಿದೆ. ಸೊ ಅದರದ್ದು ಕಾಸ್ಟ್ ಬಂದು 20 ಲಕ್ಷ ಹೇಳ್ತಿದ್ದಾರೆ. ಹೆಚ್ಚು ಕಮ್ಮಿ ಆಗ್ಬೋದು, ನನಗಂತೂ ಗೊತ್ತಿಲ್ಲ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡಿ ಎಮ್ ಮಾಡಿ, ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ಸೊ ತೊಗೊಂಡವ್ರಿಗೆ ಯೂಸ್ ಆದರೂ ಆಗಬಹುದು ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲೇ ಆ್ಯಕ್ಚುಲಿ ನಾನು ಲೋಕಿ ಗೋಲ್ಡ್ ಕಲೆಕ್ಷನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಕಾಫಿ ಕುಡಿದ್ಬಿಟ್ಟು ಲೋಕಿದು ಗೋಲ್ಡ್ ಕಲೆಕ್ಷನ್ಸ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಫೈನಲಿ ಲೋಕಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ರಿವೀಲ್ ಮಾಡೋ ಟೈಮ್ ಬಂದೇ ಬಿಟ್ಟು. ಸೊ ಇಷ್ಟೇ ಲೋಕಿ ಜ್ಯುವೆಲ್ಸು ನೋಡಿದ್ರಲ್ಲ. ಸೊ ಒಂದು ಏನೇನಿದೆ ಮತ್ತು ಎಷ್ಟೆಷ್ಟಿದೆ, ಅವ್ರಿಗೆ ಗೋಲ್ಡ್ ಕಲೆಕ್ಷನ್ಸ್ ಹೆಂಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ ಗೈಸ್. ಸೊ ನೋಡಿದ್ರಲ್ಲ. ಸೊ ಇದು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಡಿಸೈನ್ಸು. ಇದು ಲೋಕಿ ಚೈನ್ ಇದು. ಸೊ ಈ ಚೈನ್ ಬಂದು ಲೋಕಿ ಮದುವೆಗೆ ಅಂತ ತೊಗೊಂಡಿರೋದು. ಸೊ ನೀವು ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹತ್ತಿರದಿಂದ ಡಿಸೈನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಚೈನ್ ಇರೋದು ಬಂದು 30 ಗ್ರಾಮು. ಸೊ ಅಂದರೆ ಇದು ನೀವು ವೆಯ್ಟ್ ಚೆಕ್ ಮಾಡಿದ್ರೆ ಗೈಸ್, ಈ ಡಿಸೈನಲ್ಲಿ ಇದು ಆ್ಯಕ್ಚುಲಿ ನಾನು ಕೂಡ ನಂಬಿರಲಿಲ್ಲ ಇದು 30 ಗ್ರಾಮ್ ಇದೆ ಅಂತ. ಚೈನ್ ಇಷ್ಟು ಲೆಂತ್ ಇದೆ. ಸೊ ನೋಡ್ಬೋದು, ಹಿಂಗೆ ತೋರಿಸ್ತೀನಿ. ಇದು ಇಷ್ಟು ಲೆಂತ್ ಇದೆ, ಅಂದರೆ ಇದು ತುಂಬ ಉದ್ದನೂ ಇದೆ. ನಾನು ಹಾಕ್ಕೊಂಡ್ರೆ ನೋಡಿ ನನಗೆ ಇಲ್ಲಿವರೆಗೂ ಬರುತ್ತೆ, ಚೆನ್ನಾಗಿದೆ. ಬಟ್ ನಾನೇ ನಂಬಿರಲಿಲ್ಲ ನಿಜವಾಗ್ಲೂ ಗೈಸ್ ಇದು 30 ಗ್ರಾಮ್ ಇದೆ ಅಂತ. ಬಟ್ ಆದರೆ ಡಿಸೈನು ಮತ್ತು ನಾನೇ ಒಂದು ಸತಿ ಇನ್ಫ್ಯಾಕ್ಟ್ ಇದು 30 ಇದೆಯಾ ಅಂತ ಚೆಕ್ ಮಾಡಿಸಿದ್ದೀನಿ. ಅಷ್ಟು ಚೆನ್ನಾಗಿದೆ ಡಿಸೈನು. ಬಟ್ ವೆಯ್ಟ್ಲೆಸ್ ಆಗಿದೆ, ಗೊತ್ತಾಗೋದೇ ಇಲ್ಲ. ಇದು ಲೋಕಿ ತೊಗೊಂಡಿದ್ದು ಮದುವೆಗೆ ಅಂತ ನಾನು ಹೇಳಿದ್ದೀನಿ. ಇದು ಅವನು ತೊಗೊಂಡಾಗ ಗ್ರಾಮ್ ಬಂದು ಆ್ಯಕ್ಚುಲಿ 10 ಇಯರ್ಸ್ ಬ್ಯಾಕು 2,500 ನಮ್ಮ ಮದುವೆಯಲ್ಲಿ 1 ಗ್ರಾಮ್ ಬೆಲೆ ಇದ್ದಿದ್ದು. ಸೊ ಇವಾಗ ಎಷ್ಟಾಗಿದೆ ಅಂತ ಹೇಳಿದ್ರೆ 10,000 8,000 ಡಿಫ್ರೆನ್ಸ್ ಇದೆ. 1 ಗ್ರಾಮ್ಗೆ 8,000 ಹಿಂಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಖಂಡಿತ ನಾನು ಇನ್ನೂ ಒಂದು ಸ್ವಲ್ಪ ಆಗಲೇ ಮದುವೆಗೆ ಒಡವೆ ಮಾಡಿಸ್ಕೊಬಿಡ್ತಿದ್ದೆ. ಬಟ್ ಏನು ಮಾಡೋದು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಇರಬೇಕು. ಸೊ ಇದು ಲೋಕಿ ಚೈನು. ಸೊ
ಸೊ ಲೋಕಿ ಚೈನ್ನ ಇದಕ್ಕೆ ಹಾಕಿರ್ತೀನಿ ನಾನು. ಸೊ ನೋಡ್ಬೋದು ಲೋಕಿ ಚೈನ್ನ. ಆ್ಯಕ್ಚುಲಿ ಇದು ನನ್ನ ಚೈನ್ ಇದು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಇದು ನಂದು ಮತ್ತು ಇದೂ ನಂದು ಅಂತ ನಾನು ತೋರಿಸಿದ್ದೀನಿ. ಸೊ ಒಂದೇ ಬಾಕ್ಸಿಗೆ ಹಾಕಿ ಈ ಥರ ಇಡ್ತೀನಿ ನಾನು. ಎಷ್ಟೊಂದು ಬಾಕ್ಸ್ ಇಡೋದಕ್ಕೆ ನನಗಿಷ್ಟ ಇಲ್ಲ, ಹಾಗಾಗಿ. ಸೊ ಲೋಕಿ ಚೈನ್ ಇದು. ಇನ್ನು ಲೋಕಿಗೆ ಬ್ರೇಸ್ಲೆಟ್ ತೋರಿಸ್ತೀನಿ ನೋಡಿ. ಸೊ ಇದು ಲೋಕಿದು ಬ್ರೇಸ್ಲೆಟು. ಸೊ ನೀವೇನು ನೋಡ್ತಾ ಇರ್ಬೋದು ಇಲ್ಲಿ. ಇದು ಆ್ಯಕ್ಚುಲಿ ಇಲ್ಲಿ ನಾನು ಹಿಂಗೆ ಇಟ್ಕೊಂಡ್ರೆ ಬೆಂಡ್ ಆಗುತ್ತೆ. ಸೊ ಇದು ಕಾಣಿಸ್ತಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಅಮ್ಮ ಮದುವೆಗೆ ಕೊಡಿಸಿದ್ದು. ಇದು ಯಾಕೆ ಬೆಂಡ್ ಆಗಿದೆ ಅಂದರೆ ಗೈಸ್, ಅದೇ ಈಗ ಕಷ್ಟ ಅಂತ ಬಂದರೆ ಗೊತ್ತೇ ಇದೆಯಲ್ಲ, ಬ್ಯಾಂಕಿಗೆ ಇಡ್ತೀವಿ ಅಂತ. ಸೊ ಇದು ಬ್ಯಾಂಕಲ್ಲಿ ಇಟ್ಟು ಈ ಥರ ಆಗಿರೋದು. ಯಾಕೆಂತ ಹೇಳಿದ್ರೆ ನಾವು ಮನೇಲಿಟ್ಟಾಗ ಒಂದು ಬಾಕ್ಸಲ್ಲಿ ಈ ಥರ ಇಡ್ತೀವಿ ನಾವು. ಅವರು ಬ್ಯಾಂಕಲ್ಲಿ ಇಟ್ಟಾಗ ಎಲ್ಲ ಹಿಂಗೆ ಫೋಲ್ಡ್ ಮಾಡಿ ಒಂದು ಕವರ್ಗೆ ಹಾಕ್ಬಿಡ್ತಾರೆ. ಸೊ ಅವ್ರು ಹಂಗಿಟ್ಟು ಇದು ಕಟ್ಟಾಗಿರೋದನ್ನು ಕೂಡ ತೋರಿಸಿದ್ದೀನಿ ನಾನು. ಇದು ಹಾಕೊಳಕ್ಕೂ ಕೂಡ ಇವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ಸೇಮ್ ಇದೇ ಥರನೂ ಈಗ ನಾನು ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಕಟ್ಟಾಗಿದೆ, ಇದು ಗೊತ್ತಾಗುತ್ತೆ ಕ್ಲಿಯರಾಗಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಇದನ್ನು ಚೇಂಜ್ ಮಾಡಿ ಮನೆಯೆಲ್ಲ ಕಟ್ಟಾದಮೇಲೆ ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಡೇಗೆ ಲೋಕಿಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಆ ಥರ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಡೇಗೆ ಇದನ್ನು ಹಾಕ್ಬಿಟ್ಟು ಬೇರೆದು ಬ್ರೇಸ್ಲೆಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಲೋಕಿ ಬ್ರೇಸ್ಲೆಟು ಅಮ್ಮ ಕೊಡಿಸಿರೋದು ಮದುವೆಯಲ್ಲಿ. ಸೊ ಇದು ಬಂದು 17.5 ಗ್ರಾಮ್ ಇದೆ. ಸೊ ಈ ಬ್ರೇಸ್ಲೆಟು ಇದು ಅಮ್ಮ ಕೊಡಿಸಿರೋದು ಮದುವೆಗೆ, ಅಳಿಯನಿಗೆ ಕೊಡಿಸಿರೋದು. ಇನ್ನು ಲೋಕಿದು ರಿಂಗ್ ತೋರಿಸ್ತೀನಿ ಬನ್ನಿ. ಸೊ ಲೋಕಿದು ಫಸ್ಟ್ ರಿಂಗ್ ನಂದೇ ತೋರಿಸ್ಬಿಡ್ತೀನಿ. ಇದು ಎಲ್ಲೆಲ್ಲ ಭೀಮನ ಅಮಾವಾಸ್ಯೆ ದಿನ ಕೊಟ್ಟೆ ಅಂತ ಹೇಳಿದ್ನಲ್ಲ ನೋಡಿ, ಇದೆ ಎಲ್ಲೆಲ್ಲ. ಆ್ಯಕ್ಚುಲಿ ಲೋಕಿಗೆ ವಿಡಿಯೋ ಅವ್ನು ಬರಲಿಲ್ಲ ಅಂತ ತೋರಿಸೋದು ಇಷ್ಟ ಇಲ್ಲ ಅಂಥೇಳಿ, ಸೊ ಅವನಿಗೆ ಬೇಡ, ಇಷ್ಟ ಇಲ್ದಿದ್ದು ಮಾಡೋದು ಬೇಡ ಅಂಥೇಳಿ ಮಾಡಲಿಲ್ಲ. ಇನ್ನು ಇದು ಲೋಕಿಗೆ ಯಾರು ಮದುವೆಲಿ ಗಿಫ್ಟ್ ಬಂದಿರೋದು GL ಅಂತ ಇದೆ, ಗೊತ್ತಿಲ್ಲ. ಲೋಕಿ ಫ್ರೆಂಡ್ಸ್ ಅನಿಸುತ್ತೆ ನನಗೆ. ಸೊ ಲೋಕಿಗೆ ಇದು ಮದುವೆಲಿ ಗಿಫ್ಟ್ ಬಂದಿರೋದು. ಇನ್ನು ಇದು ಕೂಡ ಲೋಕಿದೆ. ಸೊ ಇದು ನಾನು ಆಗಲೇ ಹೇಳಿದ್ನಲ್ಲ GL ಅಂತ. ಇದು ಬಂದು 4 ಗ್ರಾಮ್ ಇದೆ. ಇದು ಬಂದು ಲೋಕಿಗೆ ಅವರ ಅಕ್ಕ ಕೊಟ್ಟಿರೋದು. ಸೊ ಇದು ಒಂದು 5 ಗ್ರಾಮ್ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರ ಅಕ್ಕ ಪ್ರೆಸೆಂಟ್ ಮಾಡಿರೋದೆಲ್ಲ ತೂಕ ಮಾಡಿಸ್ಬಾರ್ದು ಅಂಥೇಳಿ ನಾನು ಮಾಡಿಸ್ಲಿಲ್ಲ. ಸೊ ಅವನಿಗೆ ವೈಟ್ ಸ್ಟೋನ್ದು ಕೊಟ್ಟಿದ್ದಾರೆ ಅವ್ರ ಅಕ್ಕ. ಸೊ ಇದು ಲೋಕಿ ಸ್ವಂತ ಅಕ್ಕ ಕೊಟ್ಟಿರೋದು. ಇನ್ನು ನೆಕ್ಸ್ಟ್ ಇದು ಆ್ಯಕ್ಚುಲಿ ಲೋಕಿನೇ ತೊಗೊಂಡಿರೋದು ಮದುವೆಯಲ್ಲಿ. ಅವನಿಗೆ ಇಷ್ಟ ಅಂಥೇಳಿ ಅವನೇ ತೊಗೊಂಡಿದ್ದಾನೆ. ನನಗೆ ಗ್ರೀನ್ ಸ್ಟೋನ್ದು ಬೇಕು ಅಂಥೇಳಿ ಅವನಿಗೆ ಮದುವೆಗೆ ಅವ್ನು ತೊಗೊಂಡಿದ್ದು ಒಂದು ಚೈನು, ಒಂದು ಉಂಗುರ, ಇದಿಷ್ಟೇ, ಬೇರೆ ತೊಗೊಂಡಿಲ್ಲ. ಇದು ಕೂಡ ಆಲ್ಮೋಸ್ಟ್ ಒಂದು 4-5 ಗ್ರಾಮ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನೊಂದು GH ಅಂತ ಇದೆ. ಇದನ್ನು ಕೂಡ ಲೋಕಿ ಫ್ರೆಂಡ್ ಹರೀಶ್ ಅಂತ ಅವ್ನು ಕೊಟ್ಟಿರೋದು ಗಿಫ್ಟು. ಸೊ ಅವ್ರು ನನಗೆ ಗೊತ್ತಿದ್ದಾರೆ, ನಮ್ಮೂರವರೇನೆ. ಇನ್ನು ಇದು ನಮ್ಮ ಚಿಕ್ಕ ಮಾವ ಲೋಕಿಗೆ ಮದುವೆಯಲ್ಲಿ ಮೂವಿ ಮಾಡಿರೋವಂಥದ್ದು. ಇದು ಬಂದು ಗ್ರೀನ್ ಕಲರ್ ಸ್ಟೋನ್ ಇದೆ. ಇದು ಕೂಡ ನಾನು ವೆಯ್ಟ್ ಚೆಕ್ ಮಾಡಿಸಿಲ್ಲ, ಯಾಕೆಂದರೆ ರಿಲೇಷನ್ಸು ತುಂಬ ಹತ್ತಿರದ ರಿಲೇಷನ್ಸ್ ಆಗಿರೋರು ಕೊಡೋದನ್ನು ಚೆಕ್ ಮಾಡಿಸಿದ್ರೆ ಅಷ್ಟು ಸರಿಯಲ್ಲ. ಸೊ ಹಾಗಾಗಿ ನಾನು ಇದನ್ನು ವೆಯ್ಟ್ ಚೆಕ್ ಮಾಡಿಸಿಲ್ಲ. ಸೊ ಇದಿಷ್ಟು ಲೋಕಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸು. ಇನ್ನೊಂದು ಆಸೆ ಇದೆ ನನಗೆ, ಇದನ್ನು ಚೇಂಜ್ ಮಾಡಬೇಕು ಅಂತ. ಸೊ ನಾನು ಹಿಂಗಿಟ್ಟರೆ ನಿಮಗೆ ಗೊತ್ತಾಗ್ಬೋದು ಅನ್ಸುತ್ತೆ ಹೆಂಗೆ ಬೆಂಡ್ ಆಗುತ್ತೆ ಅಂಥೇಳಿ. ನೋಡೋಣ ಭಗವಂತ ಹೆಂಗೆ ಕರುಣಿಸ್ತಾನೋ ಹಾಗೆ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ಆದಷ್ಟು ನಾನು ನೆಕ್ಸ್ಟ್ ವೆಡ್ಡಿಂಗ್ ಡೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಆಲ್ಮೋಸ್ಟ್ ಲೋಕಿನೇ ಜಾಸ್ತಿ ಪ್ರೆಸೆಂಟ್ ಮಾಡಿರೋದು. ನಾನು ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ ನಾನು. ಸೊ ಈ ಭೀಮನ ಅಮಾವಾಸ್ಯೆಗೆ ಅವನಿಗೆ ಎಲ್ಲೆಲ್ಲ ಅಂತ ರಿಂಗ್ ಕೊಟ್ಟಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇನ್ನೂ ಒಂದು 40,000-50,000 ಸಾವಿರ ಏನಾದರೂ ಹಾಕಿ ಗಟ್ಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಐ ಹೋಪ್ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲೋಕಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಇಷ್ಟು ಗೋಲ್ಡ್ ಹಿಂಗೆ ರೇಟ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಖಂಡಿತ ನಾನು ಆಗಲೇ ತೊಗೊಳ್ತಿದ್ದೆ. ಆವಾಗಿನ ಬುದ್ಧಿ ಎಲ್ಲ ನನಗೆ ಹೆಂಗಿತ್ತು ಅಂತ ಹೇಳಿದರೆ, ಸುಮ್ಮನೆ ಸೇವಿಂಗ್ಸ್ ಮಾಡೋದು. ಈಗ 50,000 ಇದ್ದರೆ ಅದಕ್ಕೆ ಇನ್ನೊಂದು 50,000 ಸೇವ್ ಮಾಡಿಬಿಟ್ಟು ಏನಾದರೂ ತೊಗೋಬೇಕು. ಇಲ್ಲಾಂದರೆ ಇನ್ನೊಂದು 50,000 ಸೇರಿಸಿದ್ರೆ 2 ಲಕ್ಷ ಆಗುತ್ತೆ. ಸೊ ನಂದು 2.5 ಲಕ್ಷ ಆಯಿತು, ನಂದು 3 ಲಕ್ಷ ಆಯಿತು. ಈ ಥರ ಸುಮ್ಮನೆ ದುಡ್ಡು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ನನಗೆ ಒಂದು ಕನಸಲ್ಲೂ ಐಡಿಯಾ ಇರಲಿಲ್ಲ ಗೋಲ್ಡ್ ಇಷ್ಟು ಒಂದು ರೇಟ್ ಆಗುತ್ತೆ ಅಂತ.
ಸೊ ಇಷ್ಟು ರೇಟ್ ಆಗುತ್ತೆ ಅನ್ನೋದಾಗಿದ್ರೆ ನಿಜವಾಗ್ಲೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೆ. ಈಗ 1 ಟು ಡಬಲ್ ಆಗಿರೋದು. ಅದಕ್ಕೆ ಹೇಳೋದು ಅತಿ ಬುದ್ಧಿವಂತಿಕೆತನ ಎಲ್ಲೋ ಒಂದು ಕಡೆ ದಡ್ಡರಾಗ್ಬಿಡ್ತೀವಿ ಅಂತ. ಈಗಿನ ರೇಟ್ ನೋಡಿದ್ರೆ ನಿಜವಾಗ್ಲೂ ತೊಗೊಳೋದಕ್ಕಂತೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಆಗಲ್ಲ. ನೋಡೋಣ ದೇವರು ರಾಯರು, ದೇವರು, ಮನೆ ದೇವರು ಎಲ್ಲರೂ ಯಾವಾಗ ಕರುಣಿಸ್ತಾರೋ ಅವಾಗ ಖಂಡಿತ ತೊಗೋತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.